ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರನ್ನು ನಮ್ಮ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. ಇಂದು ನಾವು ಕ್ರೈಸ್ತ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖ ಮತ್ತು ಆಸಕ್ತಿದಾಯಕ ಅಧ್ಯಾಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅಪೊಸ್ತಲರು ಈ ಪದವನ್ನು ಕೇಳಿದ ತಕ್ಷಣ ನಮಗೆ ನೆನಪಾಗುವುದು 12 ಮಂದಿ. ಯೇಸು ಸ್ವಾಮಿ ತನ್ನ ಶಿಷ್ಯರ ದೊಡ್ಡ ಗುಂಪಿನಿಂದ ಕೇವಲ 12 ಮಂದಿಯನ್ನು ಆರಿಸಿ ಅವರಿಗೆ ಅಪೊಸ್ತಲರು ಎಂದು ಹೊಸ ಹೆಸರನ್ನು ಏಕೆ ಕೊಟ್ಟನು? ಅಪೊಸ್ತಲ ಎಂದರೇನು ಮತ್ತು ಈ 12 ಸಂಖ್ಯೆಯ ಹಿಂದಿನ ಬೈಬಲ್ ರಹಸ್ಯ ಏನು? ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ನಿಮ್ಮ ಮಾತಿನಂತೆ ಇಂದು ನಾವು ಪವಿತ್ರಾತ್ಮದ ಮಾರ್ಗದರ್ಶನದಲ್ಲಿ ಈ ಸತ್ಯಗಳನ್ನು ಧರ್ಮಗ್ರಂಥದ ಆಧಾರದಲ್ಲಿ ತಿಳಿದುಕೊಳ್ಳೋಣ. ಸುಮಾರು 10 ನಿಮಿಷಗಳ ಕಾಲ ನಮ್ಮೊಂದಿಗೆ ಇರಿ, ಏಕೆಂದರೆ ಇಂದು ನಾವು ಬಹಳ ಆಳವಾದ ವಿಷಯವನ್ನು ಕಲಿಯಲಿದ್ದೇವೆ. ಪ್ರಶ್ನೆ 1. ಅಪೊಸ್ತಲ ಎಂದರೆ ಏನು? ಮೊದಲು ನಿಮ್ಮ ಮೊದಲ ಪ್ರಶ್ನೆಗೆ ಉತ್ತರಿಸೋಣ. ಅಪೊಸ್ತಲರ ಎಂದರೆ ಏನು? ಬೈಬಲ್ ಮೂಲತಃ ಬರೆದ ಗ್ರೀಕ್ ಭಾಷೆಯಲ್ಲಿ ಅಪೊಸ್ತಲ ಎಂಬ ಪದಕ್ಕೆ ಅಪೋಸ್ತಲೋಸ್ ಎಂದು ಹೇಳುತ್ತಾರೆ. ಇದರ ಸರಳವಾದ ಮತ್ತು ಪ್ರಬಲವಾದ ಅರ್ಥ ಕಳುಹಿಸಲ್ಪಟ್ಟವನು, ದೂತ ಅಥವಾ ರಾಯಭಾರಿ. ಒಬ್ಬ ಸಾಮಾನ್ಯ ಸೇವಕ ಅಥವಾ ಶಿಷ್ಯನಿಗೂ ಮತ್ತು ಅಪೊಸ್ತಲನಿಗೂ ದೊಡ್ಡ ವ್ಯತ್ಯಾಸವಿದೆ. 1. ಶಿಷ್ಯ, ಇವನು ಗುರುವಿನಿಂದ ಕಲಿಯುವವನು, ಅಂದರೆ ವಿದ್ಯಾರ್ಥಿ. ಯೇಸುವಿನ ಸುತ್ತ ಸಾವಿರಾರು ಶಿಷ್ಯರಿದ್ದರು. 2. ಅಪೊಸ್ತಲ, ಇವನು ಗುರುವಿನಿಂದ ಕಳುಹಿಸಲ್ಪಟ್ಟವನು. ಇವನು ಕೇವಲ ಕಲಿಯುವವನು ಮಾತ್ರವಲ್ಲ, ಗುರುವನ್ನು ಪ್ರತಿನಿಧಿಸಿ ಒಂದು ನಿರ್ದಿಷ್ಟ ಕೆಲಸಕ್ಕಾಗಿ ಅಧಿಕಾರ ಮತ್ತು ಸಂದೇಶದೊಂದಿಗೆ ಹೋಗುವವನು. ಇದಕ್ಕೊಂದು ಉದಾಹರಣೆ ನೋಡಿ. ಒಬ್ಬ ರಾಯಭಾರಿಯು ತನ್ನ ದೇಶದ ಪರವಾಗಿ ಇನ್ನೊಂದು ದೇಶಕ್ಕೆ ಹೋಗುತ್ತಾನೆ. ಆ ರಾಯಭಾರಿಯು ಕೇವಲ ಸಂದೇಶ ವಾಹಕನಲ್ಲ, ಅವನು ತನ್ನ ದೇಶದ ಸಂಪೂರ್ಣ ಅಧಿಕಾರ ಮತ್ತು ಕಾನೂನನ್ನು ಪ್ರತಿನಿಧಿಸುತ್ತಾನೆ. ಅದೇ ರೀತಿ ಅಪೊಸ್ತಲರು ಭೂಮಿಯ ಮೇಲೆ ದೇವರ ರಾಜ್ಯದಲ್ಲಿ ರಾಯಭಾರಿಗಳಾಗಿದ್ದರು. ಪ್ರಶ್ನೆ 2. ಯೇಸು 12 ಮಂದಿಯನ್ನು ಆರಿಸಿದ್ದು ಏಕೆ? ಈಗ ನಿಮ್ಮ ಮುಖ್ಯ ಪ್ರಶ್ನೆಗೆ ಬರೋಣ. ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು 12 ಮಂದಿ ಆರಿಸಿ ಅಪೊಸ್ತಲರೆಂದು ಹೆಸರು ಯಾಕೆ ಇಟ್ಟನು? ಈ ಘಟನೆಯು ಸುವಾರ್ತ ವೃತ್ತಾಂತಗಳಲ್ಲಿ ದಾಖಲಾಗಿದೆ. ನಿರ್ದಿಷ್ಟವಾಗಿ ಲೂಕ 6:12-16 ಮತ್ತು ಮಾರ್ಕ 3:13-19ರಲ್ಲಿ ಈ ವಚನಗಳು 3 ಪ್ರಮುಖ ಅಂಶಗಳನ್ನು ತಿಳಿಸುತ್ತವೆ. 1. ಪ್ರಾರ್ಥನೆಯಲ್ಲಿ ಕಳೆದ ರಾತ್ರಿ. ಯೇಸು ಈ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಏನು ಮಾಡಿದನು? ಬೈಬಲ್ ಹೀಗೆ ಹೇಳುತ್ತದೆ. ಆ ಕಾಲದಲ್ಲಿ ಆತನು ದೇವರನ್ನು ಪ್ರಾರ್ಥನೆ ಮಾಡಲು ಒಂದು ಬೆಟ್ಟಕ್ಕೆ ಹೋಗಿ ರಾತ್ರಿಯೆಲ್ಲ ದೇವರನ್ನು ಪ್ರಾರ್ಥಿಸುತ್ತಾ ಇದ್ದನು. ಯಾವುದೇ ಧಾರ್ಮಿಕ ಚಳುವಳಿಯ ಮುಖ್ಯಸ್ಥನು ತನ್ನ ನಾಯಕರನ್ನು ಆಯ್ಕೆ ಮಾಡುವಾಗ ಇಡೀ ರಾತ್ರಿ ಪ್ರಾರ್ಥನೆ ಮಾಡುವುದಿಲ್ಲ, ಆದರೆ ಯೇಸು ಮಾಡಿದನು. ಇದರ ಅರ್ಥ ಈ 12 ಮಂದಿಯ ಆಯ್ಕೆಯು ಕೇವಲ ಮಾನವೀಯ ನಿರ್ಧಾರವಾಗಿರಲಿಲ್ಲ, ಬದಲಿಗೆ ದೈವಿಕ ಯೋಜನೆ ಮತ್ತು ದೇವರ ಚಿತ್ತವಾಗಿತ್ತು. 2. ಕರೆಯ ಉದ್ದೇಶ. ಯೇಸು ಅವರನ್ನು ಆರಿಸಿದ್ದು ಯಾಕೆ? ಮಾರ್ಕನು ಹೀಗೆ ಬರೆಯುತ್ತಾನೆ, ಅವರು ತನ್ನ ಬಳಿಯಲ್ಲಿ ಇರಬೇಕು ಮತ್ತು ಸಾರುವುದಕ್ಕೆ ಕಳುಹಿಸಲ್ಪಡಬೇಕು ಮತ್ತು ರೋಗಗಳನ್ನು ವಾಸಿ ಮಾಡುವ ಅಧಿಕಾರ ಅವರಿಗೆ ಇರಬೇಕು ಎಂದು ಅವರನ್ನು ನೇಮಿಸಿದನು. ಇಲ್ಲಿ 2 ಉದ್ದೇಶಗಳಿವೆ. 1. ಇರುವುದು ಮೊದಲು ಅವರು ಆತನೊಂದಿಗೆ ಸಮಯ ಕಳೆಯಬೇಕು, ಕಲಿಯಬೇಕು ಮತ್ತು ಆತನ ಜೀವನವನ್ನು ಅನುಸರಿಸಬೇಕು. 2. ಕಳುಹಿಸಲ್ಪಡುವುದು. ಎರಡನೆಯದಾಗಿ ಅವರು ಆತನ ಸಂದೇಶವನ್ನು ಸಾರಲು ಅಧಿಕಾರದಿಂದ ಹೋಗಬೇಕು. ಅಪೊಸ್ತಲರೆಂಬ ಹೆಸರು ಕೊಡುವ ಮೂಲಕ ಯೇಸು ಅವರಿಗೆ ತನ್ನ ಸಂದೇಶವನ್ನು ಸಾರುವ ಅಧಿಕಾರ ಮತ್ತು ಹಕ್ಕನ್ನು ನೀಡಿದನು. ಅವರು ಕೇವಲ ಸಾಕ್ಷಿಗಳಾಗಿರದೆ ಆತನ ಅಧಿಕೃತ ಪ್ರತಿನಿಧಿಗಳಾಗಿದ್ದರು. ಪ್ರಶ್ನೆ 3. 12 ಎಂಬ ಸಂಖ್ಯೆಯ ದೈವಿಕ ಮಹತ್ವ. ಯೇಸುವಿನ ಬಳಿ 100 ಉತ್ತಮ ಶಿಷ್ಯರಿದ್ದರು, ಆದರೆ ಅವನು ಕೇವಲ 12 ಮಂದಿ ಎಂಬ ನಿಖರವಾದ ಸಂಖ್ಯೆಯನ್ನೇ ಆರಿಸಿದ್ದು ಏಕೆ? ಈ ಪ್ರಶ್ನೆಯ ಉತ್ತರವನ್ನು ನಾವು ಹಳೆಯ ಒಡಂಬಡಿಕೆಯಲ್ಲಿ ಹುಡುಕಬೇಕು. 12 ಎಂಬ ಸಂಖ್ಯೆಯು ಬೈಬಲ್ನಲ್ಲಿ ಬಹಳ ಮಹತ್ವಪೂರ್ಣವಾದುದು ಮತ್ತು ಇದು ದೇವರ ಯೋಜನೆಯ ನಿರಂತರತೆಯನ್ನು ತೋರಿಸುತ್ತದೆ. 1. ಇಸ್ರಾಯೇಲ್ನ 12 ಗೋತ್ರಗಳು. ದೇವರು ಅಬ್ರಹಾಮನಿಗೆ
ವಾಗ್ದಾನ ಮಾಡಿದನು ಮತ್ತು ಆ ವಾಗ್ದಾನವು ಯಾಕೋಬ 12 ಮಕ್ಕಳ ಮೂಲಕ ಇಸ್ರಾಯೇಲ್ನ 12 ಗೋತ್ರಗಳಾಗಿ ಬೆಳೆಯಿತು. ಹಳೆಯ ಒಡಂಬಡಿಕೆಯಲ್ಲಿ 12 ಗೋತ್ರಗಳು ದೇವರ ಪ್ರಜೆಗಳನ್ನು ಪ್ರತಿನಿಧಿಸುತ್ತಿದ್ದವು. ಯೇಸು ಬಂದಾಗ ಇಸ್ರಾಯೇಲ್ ದೇಶವು ಆಧ್ಯಾತ್ಮಿಕವಾಗಿ ವಿಫಲವಾಗಿತ್ತು. ಯೇಸು 12 ಅಪೊಸ್ತಲರನ್ನು ಆರಿಸುವ ಮೂಲಕ ಆತನು ಮೂಲಭೂತವಾಗಿ ದೇವರ ಪ್ರಜೆಗಳನ್ನು ಪುನಃಸ್ಥಾಪಿಸುತ್ತಿದ್ದೇನೆ ಎಂದು ಘೋಷಿಸಿದನು. ಈ 12 ಮಂದಿ ಹೊಸ ಒಡಂಬಡಿಕೆಯ ಹೊಸ ಇಸ್ರಾಯೇಲ್ ಅಂದರೆ ಚರ್ಚ್ನ ಅಡಿಪಾಯವಾಗಿದ್ದರು. 2. ಒಂದು ಭವಿಷ್ಯದ ವಾಗ್ದಾನ. ಮತ್ತಾಯ 19:28. ಯೇಸು ಈ 12 ಮಂದಿಗೆ ಒಂದು ದೊಡ್ಡ ವಾಗ್ದಾನವನ್ನು ಕೊಟ್ಟನು. ಮತ್ತಾಯ 19:28 ರಲ್ಲಿ ಯೇಸು ಹೀಗೆ ಹೇಳುತ್ತಾನೆ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಮನುಷ್ಯಕುಮಾರನು ತನ್ನ ಮಹಿಮೆಯ ಸಿಂಹಾಸನದ ಮೇಲೆ ಕೂತುಕೊಳ್ಳುವ ಪುನರುತ್ಥಾನ ಕಾಲದಲ್ಲಿ ನನ್ನನ್ನು ಹಿಂಬಾಲಿಸಿದ ನೀವು ಸಹ 12 ಸಿಂಹಾಸನಗಳ ಮೇಲೆ ಕೂತುಕೊಂಡು ಇಸ್ರಾಯೇಲಿನ 12 ಗೋತ್ರಗಳ ನ್ಯಾಯತೀರ್ಪು ಮಾಡುವಿರಿ. ಈ ವಾಗ್ದಾನವು ಸ್ಪಷ್ಟವಾಗಿದೆ. ಯೇಸು 12 ಅಪೊಸ್ತಲರನ್ನು ಆರಿಸಿದ್ದು ಕೇವಲ ಬೋಧನೆಗಾಗಿ ಅಲ್ಲ, ಆದರೆ ಅಂತ್ಯಕಾಲದಲ್ಲಿ ಆತನು ತೀರ್ಪು ಮಾಡುವಾಗ ಈ 12 ಮಂದಿ ಅವನೊಂದಿಗೆ ಆಡಳಿತ ನಡೆಸಿ ಇಸ್ರಾಯೇಲ್ನ ಗೋತ್ರಗಳ ಮೇಲೆ ನ್ಯಾಯ ತೀರ್ಪು ಮಾಡಲು ಅಧಿಕಾರ ಪಡೆದಿರುತ್ತಾರೆ. ಇದು ಅವರ ಪಾತ್ರದ ದೈವಿಕ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ. ಪ್ರಶ್ನೆ 4. ಅಪೊಸ್ತಲರ ವಿಶೇಷ ಅಧಿಕಾರ ಮತ್ತು ಕಾರ್ಯಾಚರಣೆ. ಅಪೊಸ್ತಲರು ಕಳುಹಿಸಲ್ಪಟ್ಟವರು ಆಗಿದ್ದರಿಂದ ಅವರಿಗೆ ಯೇಸುವಿನಿಂದ ಕೆಲವು ವಿಶಿಷ್ಟವಾದ ಅಧಿಕಾರಗಳು ಮತ್ತು ಜವಾಬ್ದಾರಿಗಳು ಸಿಕ್ಕಿದ್ದವು. 1. ಯೇಸುವಿನ ಅಧಿಕೃತ ಸಾಕ್ಷಿಗಳು. ಅಪೊಸ್ತಲರ ಮುಖ್ಯ ಜವಾಬ್ದಾರಿ ಯೇಸು ಕ್ರಿಸ್ತನ ಪುನರುತ್ಥಾನಕ್ಕೆ ಸಾಕ್ಷಿಯಾಗುವುದು. ಯೇಸು ಸ್ವರ್ಗಕ್ಕೆ ಏರಿದ ಮೇಲೆ ಪೇತ್ರನು ಅಪೊಸ್ತಲನ ಸ್ಥಾನಕ್ಕೆ ಮತ್ತಿಯನ್ನು ಆರಿಸುವಾಗ ಯೂದನ ಬದಲಿಗೆ ಅವನು ಹೀಗೆ ಹೇಳಿದನು, ಕರ್ತನಾದ ಯೇಸುವು ನಮ್ಮ ಬಳಿಯಿಂದ ಪರಲೋಕಕ್ಕೆ ಏರಿಹೋದ ದಿನದವರೆಗೆ ಆತನು ನಮ್ಮಲ್ಲಿನ ಬರುತ್ತಾ ಹೋಗುತ್ತಾ ಇದ್ದಾಗ ನಾವು ಆತನೊಂದಿಗೆ ಇದ್ದೆವು. ಈತನ ಪುನರುತ್ಥಾನಕ್ಕೆ ನಮ್ಮೊಂದಿಗೆ ಸಾಕ್ಷಿಯಾಗಿರುವ ಒಬ್ಬ ಮನುಷ್ಯನು ಅಪೊಸ್ತಲರ ಕೃತ್ಯಗಳು 1:21-22. ಒಬ್ಬ ವ್ಯಕ್ತಿ ಅಪೊಸ್ತಲ ಆಗಲು ಆತನು ಯೇಸುವಿನೊಂದಿಗೆ ಆತನ ಸಾರ್ವಜನಿಕ ಸೇವೆಯ ಸಮಯದಲ್ಲಿ ಇರಬೇಕು ಮತ್ತು ಆತನು ಪುನರುತ್ಥಾನವನ್ನು ಸ್ವತಃ ಕಣ್ಣಾರೆ ಕಂಡಿರಬೇಕು. ಪೌಲನು ಈ ನಿಯಮಕ್ಕೆ ಒಂದು ವಿನಾಯಿತಿಯಾಗಿದ್ದರೂ ಆತನು ಕೂಡ ಸ್ವತಃ ಪುನರುತ್ಥಾನಗೊಂಡ ಯೇಸುವನ್ನು ದಮಸ್ಕದ ದಾರಿಯಲ್ಲಿ ಕಂಡನು. 2. ಅಧಿಕಾರಯುತ ಕ್ರಿಯೆಗಳು. ಮತ್ತಾಯ 10:1 ಯೇಸು ಅವರನ್ನು ಕಳುಹಿಸಿದಾಗ ಕೇವಲ ಬೋಧನೆಗೆ ಮಾತ್ರವಲ್ಲದೆ ದೈವಿಕ ಅಧಿಕಾರವನ್ನು ಕೊಟ್ಟನು. ಅಪವಿತ್ರಾತ್ಮಗಳನ್ನು ಬಿಡಿಸುವುದಕ್ಕೂ, ರೋಗವನ್ನು ವಾಸಿ ಮಾಡುವುದಕ್ಕೂ, ಕಾಯಿಲೆಯನ್ನು ವಾಸಿ ಮಾಡುವುದಕ್ಕೂ ಅವರಿಗೆ ಅಧಿಕಾರ ಕೊಟ್ಟನು. ಮತ್ತಾಯ 10:1 ಅಪೊಸ್ತಲರ ಕೃತ್ಯಗಳು ಪುಸ್ತಕದಲ್ಲಿ ಈ 12 ಮಂದಿ ಮತ್ತು ನಂತರ ಪೌಲನಂತಹ ಇತರರು ಅದ್ಭುತಗಳನ್ನು ಮಾಡಿದರು, ಕೇವಲ ತಮ್ಮ ನಂಬಿಕೆಯಿಂದಲ್ಲ, ಆದರೆ ಯೇಸು ಅವರಿಗೆ ನೀಡಿದ ಅಧಿಕೃತ ಹಕ್ಕಿನ ಮೂಲಕ. ಅವರ ನಡವಳಿಕೆ ಯೇಸುವಿನ ಸಂದೇಶಕ್ಕೆ ದೈವಿಕ ಮುದ್ರೆಯಾಗಿತ್ತು. 3. ನಂಬಿಕೆಯ ಅಡಿಪಾಯ. ಹೊಸ ಒಡಂಬಡಿಕೆಯ ಸತ್ಯವನ್ನು ನಮಗೆ ತಲುಪಿಸುವಲ್ಲಿ ಅಪೊಸ್ತಲರ ಪಾತ್ರ ಅತಿ ದೊಡ್ಡದು. ಪೌಲನು ಚರ್ಚ್ ಅನ್ನು ಒಂದು ಕಟ್ಟಡಕ್ಕೆ ಹೋಲಿಸುತ್ತಾನೆ ಮತ್ತು ಹೀಗೆ ಹೇಳುತ್ತಾನೆ, ನೀವು ಅಪೊಸ್ತಲರ ಮತ್ತು ಪ್ರವಾದಿಗಳ ಅಸ್ತಿವಾರದ ಮೇಲೆ ಕಟ್ಟಲ್ಪಟ್ಟಿದ್ದೀರಿ, ಅದಕ್ಕೆ ಯೇಸು ಕ್ರಿಸ್ತನೇ ಮುಖ್ಯ ಮೂಲೆಗಲ್ಲು. ಎಫೆಸ 2:20 ಇದರ ಅರ್ಥ ಅಪೊಸ್ತಲರ ಬೋಧನೆ, ಅವರ ಬರಹಗಳು, ಸುವಾರ್ತೆಗಳು ಮತ್ತು ಪತ್ರಿಕೆಗಳು ಮತ್ತು ಅವರು ಅನುಭವಿಸಿದ ಸಾಕ್ಷಿಯೇ ಕ್ರೈಸ್ತ ಧರ್ಮದ ಅಡಿಪಾಯ. ಇಂದಿನ ಧರ್ಮಗ್ರಂಥದ ಸತ್ಯಗಳು ಅವರ ಬೋಧನೆಗಳ ಮೂಲಕವೇ ನಮಗೆ ಬಂದಿವೆ. ಪ್ರಶ್ನೆ 5. ಇಂದಿನ ಪಾಠ ಮತ್ತು ಸಾರಾಂಶ. ಈ ಇಡೀ ಅಧ್ಯಯನದ ಸಾರಾಂಶವನ್ನು ನಾವು 4 ಮುಖ್ಯ ಅಂಶಗಳಲ್ಲಿ ನೋಡಬಹುದು. 1. ಅಪೊಸ್ತಲ ಎಂದರೆ ಕಳುಹಿಸಲ್ಪಟ್ಟವನು. ಯೇಸು ಆರಿಸಿದ 12 ಮಂದಿ ಆತನ ಅಧಿಕಾರದಿಂದ ಸಾರಲು ಮತ್ತು ಕ್ರಿಯೆಗಳನ್ನು ಮಾಡಲು ಕಳುಹಿಸಲ್ಪಟ್ಟವರು. 2. 12 ಸಂಖ್ಯೆ ದೈವಿಕ. ಇದು ಇಸ್ರಾಯೇಲ್ನ 12 ಗೋತ್ರಗಳನ್ನು ಪ್ರತಿನಿಧಿಸುವ ಮೂಲಕ ಹೊಸ ಒಡಂಬಡಿಕೆಯ ಚರ್ಚ್ನ
ಪುನಃಸ್ಥಾಪನೆಯನ್ನು ಸಂಕೇತಿಸುತ್ತದೆ. 3. ಅಡಿಪಾಯದ ಪಾತ್ರ. ಅವರ ಸಾಕ್ಷಿ ಮತ್ತು ಬೋಧನೆ ಕ್ರೈಸ್ತ ನಂಬಿಕೆಯ ಶಾಶ್ವತವಾದ ಅಡಿಪಾಯವಾಗಿದೆ. 4. ಆಯ್ಕೆಯ ಮಹತ್ವ. ಯೇಸು ಅವರನ್ನು ಆರಿಸಿದ್ದು ಕೇವಲ ಅವರ ಪ್ರತಿಭೆಯಿಂದಲ್ಲ, ಆದರೆ ರಾತ್ರಿಯೆಲ್ಲ ಪ್ರಾರ್ಥಿಸಿ ದೇವರ ಯೋಜನೆಯಂತೆ ಆರಿಸಿದನು. ದೇವರು ನಿಮ್ಮನ್ನು ಆಶೀರ್ವಾದಿಸಲಿ ಎಂಬ ನಿಮ್ಮ ಮಾತು ನಮಗೆ ಈ ವಿಷಯದ ಇಂದಿನ ಅನ್ವಯವನ್ನು ನೆನಪಿಸುತ್ತದೆ. ನಾವು ಇಂದು ಅಪೊಸ್ತಲರಲ್ಲದಿರಬಹುದು, ಆದರೆ ನಾವೆಲ್ಲರೂ ಕ್ರಿಸ್ತನಿಂದ ಈ ಲೋಕಕ್ಕೆ ಕಳುಹಿಸಲ್ಪಟ್ಟಿದ್ದೇವೆ. ಯೇಸು ಹೇಳಿದನು, ಆದುದರಿಂದ ನೀವು ಹೋಗಿ ಸಮಸ್ತ ಜನಾಂಗದವರನ್ನು ಶಿಷ್ಯರನ್ನಾಗಿ ಮಾಡಿರಿ. ಮತ್ತಾಯ 28:19. ನಾವು ಅವರಂತೆ ಅದ್ಭುತಗಳನ್ನು ಮಾಡದಿದ್ದರೂ ನಾವು ಅವರ ಸಂದೇಶವನ್ನು ಸಾರಬೇಕು. ನಮ್ಮ ಜೀವನದ ಮೂಲಕ ಕ್ರಿಸ್ತನನ್ನು ಪ್ರತಿನಿಧಿಸಬೇಕು. ನಿಮಗೆ ಈ ಮಾಹಿತಿಯಿಂದ ಸಹಾಯವಾಗಿದೆ ಎಂದು ಭಾವಿಸುತ್ತೇವೆ. ಬೈಬಲ್ನ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಷಯದ ಬಗ್ಗೆ ನಿಮ್ಮ ಪ್ರಶ್ನೆಗಳು ಅಥವಾ ಅನಿಸಿಕೆಗಳನ್ನು ಕಮೆಂಟ್ ವಿಭಾಗದಲ್ಲಿ ತಿಳಿಸಿ. ಅಪೊಸ್ತಲರಂತೆ ನೀವು ಕೂಡ ದೇವರ ಮಹಾನ್ ಉದ್ದೇಶಕ್ಕಾಗಿ ಕಳುಹಿಸಲ್ಪಟ್ಟವರು. ದೇವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.